SK ಸೂಪರ್ TMT, ದ ಲಾಂಗ್ ಲೈಫ್ TMT. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಕನ್ನಡದ ಹಿರಿಯ ಗಾಯಕಿಯಾಗಿರ್ತಕ್ಕಂಥ ಮಂಜುಳಾ ಗುರುರಾಜ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಮ್ಮ ನಮಸ್ತೆ, ಅರವಿಂದ್ ಮಾತಾಡ್ತಾ ಇದ್ದೀನಿ. ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮಂಥವರಿಗೆಲ್ಲ ಹಾಡುಗಾರಿಕೆಯ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಂಥವರು ಎಸ್ ಜಾನಕಿ ಅವರು. ಹಾಗಾಗಿ ಅವ್ರ ಬಗ್ಗೆ ತಾವು ಏನು ಮಾತನಾಡೋದಕ್ಕೆ ಇಷ್ಟಪಡ್ತೀರಾ ಅಂತ. ಬಹಳ ದುಃಖದ ವಿಷಯ, ಸಂಕಟ ಆಗುತ್ತೆ. ನಾನು 1984ನೇ ಇಸ್ವಿಯಿಂದನೂ ಅವರ ಒಡನಾಟದಲ್ಲಿದ್ದೆ. ತುಂಬ ಆತ್ಮೀಯತೆ. ನಾನು ಅವರು ಸಾಕಷ್ಟು ಹಾಡಿದ್ವಿ. ಬ್ರಹ್ಮಗಂಡು ಚಿತ್ರದಲ್ಲಿ ಕೂಡ ಹಾಡಿದ್ದೆ. ಆಮೇಲೆ ಬಹಳ ಸರಳ ಜೀವಿ. ಅವ್ರ ಮನೇಲಿ ನಾನು ಒಂದು 4-5 ದಿವಸ ಕೂಡ ಇದ್ದೆ ನಾನು. ಆ್ಯಂಡ್ ತುಂಬ ಆತ್ಮೀಯತೆ. ನಮ್ಮ ಸಾಧನಾ ಸಂಗೀತ ಶಾಲೆಯನ್ನು 91ನೇ ಇಸ್ವಿಯಲ್ಲಿ ಇನಾಗ್ರೇಟ್ ಮಾಡೋಕ್ಕೆ ಅಂತ ಅವ್ರನ್ನ ಕರೆದಿದ್ವಿ. ಆಗ ಕೂಡ 60 ವರ್ಷದ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ರಾಜ್ಯ ಪ್ರಶಸ್ತಿನೇ ಇಲ್ಲ ಹಿನ್ನೆಲೆ ಗಾಯಕರಿಗೆ. ಎಂಥ ಒಂದು ನಾಚಿಕೆಗೇಡಿನ ವಿಷಯ ಅಂತ ಅವರು ಬಹಳಷ್ಟು ಬೇಸರ ಪಟ್ಕೊಂಡಿದ್ದರು. ಅದೇ ಟೈಮಲ್ಲಿ ಪತ್ರಕರ್ತರ ಮುಂದೆ ನೀವು ಹೇಳಿದ್ರೆ ಬಹುಶಃ ಸರ್ಕಾರದ ಗಮನಕ್ಕೆ ಬರುತ್ತೆ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ 91ನೇ ಇಸ್ವಿಲಿ ನಮ್ಮ ಸ್ಕೂಲ್ ಇನಾಗ್ರೇಟ್ ಮಾಡೋ ಟೈಮಲ್ಲಿ ಅದನ್ನು ವಿಷಯ ಹೇಳಿ, ಎಂಥ ಸಣ್ಣ ಸಣ್ಣ ರಾಜ್ಯಗಳಲ್ಲೂ ಕೂಡ ರಾಜ್ಯ ಪ್ರಶಸ್ತಿ ಹಿನ್ನೆಲೆ ಗಾಯಕರಿಗಿದೆ, ನಿಮ್ಮ ರಾಜ್ಯದಲ್ಲಿ ಇಲ್ಲ, ಕನ್ನಡ ಚಿತ್ರರಂಗಕ್ಕೆ ಇನ್ನೊಂದು ಸತಿ ನಾನು ಹಾಡಕ್ಕೆ ಬರೋದೇ ಇಲ್ಲ ನೀವು ಈ ಥರ ರಾಜ್ಯ ಪ್ರಶಸ್ತಿ ಹೇಳದೇ ಇದ್ದರೆ ಅಂತ ಹೇಳಿದ್ರು. ಆಗ ಇಮ್ಮಿಡಿಯೇಟಾಗಿ ಆಗಿನ ಸರ್ಕಾರ ರಾಜ್ಯ ಪ್ರಶಸ್ತಿ ಘೋಷಿಸಿತು. ಆದರೆ ಜೀವೋನಲ್ಲಿ ಬಂದಿರಲಿಲ್ಲ. ಅದರ ನೆಕ್ಸ್ಟ್ ಬಂದ ಸರ್ಕಾರದಲ್ಲಿ ರಾಜ್ಯ ಪ್ರಶಸ್ತಿ ಹಿನ್ನೆಲೆ ಗಾಯಕರಿಗೆ ಮಾಡಿದ್ರು. ಅದು ಆ ಟೈಮಲ್ಲಿ. ಸೊ ಅವರು ಇನಾಗ್ರೇಟ್ ಮಾಡಿದಂತಹ ನಮ್ಮ ಸಾಧನಾ ಸಂಗೀತ ಶಾಲೆ ಮೇ ತಿಂಗಳಿಗೆ ಜೂನ್ 21 ಕರೆಕ್ಟಾಗಿ 35 ವರ್ಷ ಆಯಿತು. ಸೊ 2 ತಿಂಗಳ ಹಿಂದೆ ಅವ್ರನ್ನ ಹೋಗಿ ಭೇಟಿ ಮಾಡಿ, ಒಂದು 35 ವರ್ಷ ಆಯಿತು ನಿಮ್ಮ ಉದ್ಘಾಟನೆ ಮಾಡಿದ್ದು, ಮತ್ತೆ ಒಂದು ಕಾರ್ಯಕ್ರಮ ಮಾಡ್ತೀನಿ, ಸುಮ್ಮನೆ ಬಂದು ಒಂದು ಆಶೀರ್ವಾದ ಮಾಡಿ ನಮ್ಮ ಶಾಲೆಗೆ ಅಂದೆ. ಬಹಳಷ್ಟು ನೋವು ಉಂಡಿದ್ರು. ಮಗ ಇತ್ತೀಚೆಗೆ ಹೋಗಿದ್ದು, ಆಮೇಲೆ ಸಾಕಷ್ಟು ನೋವುಗಳು, ದೈಹಿಕ ಬಾಧೆಗಳು, ಆಮೇಲೆ ಕಾಲಿಗೆ ಒಂದು ಏಟು ಇದಾಗಿತ್ತು, ಬಿದ್ದಿದ್ರು 2-3 ಸತಿ. ಇವೆಲ್ಲ ನಾನು ಮತ್ತೆ ಫೋರ್ಸ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ನನಗೆ. ಆಮೇಲೆ ಅವರ ಒಂದು ಸರಳತೆ, ಇದರ ಪ್ರಕಾರ ಹೇಳಬೇಕಂದ್ರೆ ಎಷ್ಟು ಪ್ರತಿಭಾವಂತರು ಅಂದರೆ, ಇಂಥ ಸಾಂಗು ಹಾಡಿಲ್ಲ ಅಂತ ಇಲ್ಲವೇ ಇಲ್ಲ ಅವರ ಧ್ವನಿಯಲ್ಲಿ. ಆ್ಯಂಡ್ ಎಷ್ಟು ಪ್ರತಿಭಾವಂತರು ಅಂತಂದರೆ, ನಾನು ಕೇಳ್ತಾ ಇದ್ದೆ ಅವ್ರನ್ನ, ಹೇಗೆ ಪ್ರಾಕ್ಟೀಸ್ ಮಾಡು ಅಂತ ಹೇಳಬೇಕು, ಸ್ಟೂಡೆಂಟ್ಸ್ಗೆಲ್ಲ ಹೇಗೆ ಗೈಡ್ ಮಾಡಬೇಕು, ಪ್ರಾಕ್ಟೀಸ್ ಮಾಡು ಅಂತ. ಗೊತ್ತಿಲ್ಲಮ್ಮ, ನಾನಂತೂ ಏನೂ ಕಲ್ತಿಲ್ಲ, ಏನು ಹೇಳಿದ್ರು ನನ್ನ ವಾಯ್ಸಲ್ಲಿ ಬರುತ್ತೆ, ಮತ್ತೇನು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳೋರು. ಸೊ ಅವ್ರನ್ನ ಎಷ್ಟು ಅಬ್ಸರ್ವ್ ಮಾಡಿದ್ದೆ, ತುಂಬ ಹತ್ತಿರದಿಂದ ಅಬ್ಸರ್ವ್ ಮಾಡಿದ್ದೆ. ಅವ್ರು ಹಾಡೋ ರೀತಿ ಇರ್ಬೋದು, ಆಮೇಲೆ ಅವರ ಶೈಲಿ ಇರ್ಬೋದು. ಮೋಸ್ಟ್ಲಿ ನಾನು ಹಾಡೋವಾಗ್ಲೂ ನನ್ನ ಮುಖದಲ್ಲಿ ಯಾವುದೇ ಭಾವನೆಗಳೇ ಬರೋಲ್ಲ. ಹಾಡಿಗೂ ಮತ್ತು ನನ್ನ ಧ್ವನಿಗೂ ಮತ್ತು ಮುಖಕ್ಕೂ ಒಂದು ಸಂಬಂಧನೇ ಇಲ್ಲದವ್ರಂಗೆ ವಾಯ್ಸು ಇರುತ್ತೆ ಅಂತ ಮೋಸ್ಟ್ಲಿ ಅವ್ರದ್ದೇ ಒಂದು ಇದನ್ನು ಆವಾಹನೆ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಆ್ಯಂಡ್ ಸಾಕಷ್ಟು ನಾವಿಬ್ಬರು ತುಂಬ ಎಷ್ಟೊಂದು ರೆಕಾರ್ಡಿಂಗ್ಸು ಹಾಡಿದ್ದೀವಿ. ನೀ ಬರೆದ ಕಾದಂಬರಿ ಇದ್ದ ಟೈಮಿಂದನೂ, ಆಮೇಲೆ ಮನೆಯ ಮಂತ್ರಾಲಯ ಹಾಡು, ಆಮೇಲೆ ಬ್ರಹ್ಮಗಂಟು ಅಂತ ಆವಾಗಲೇ ಹೇಳಿದೆ. ಆಮೇಲೆ ಭಾಷೆ ಗೊತ್ತೇ ಇಲ್ಲ ಅಂತಂದ್ರೂ ಹಿಂದಿ ಭಾಷೆಯಲ್ಲಿ ಹಾಡುಗಳನ್ನ ರಚಿಸಿ ಕಂಪೋಸ್ ಮಾಡಿ ಎಲ್ಲ ಮಾಡಿದರು ಅವರು. ಎಷ್ಟು ನಿರರ್ಗಳವಾಗಿ ಮಲಯಾಳಂ ಮಾತಾಡ್ತಾಯಿದ್ರು. ಆಮೇಲೆ ಚಿತ್ರ ಅವರೇ ಒಂದು ಸತಿ ಹೇಳಿದರು, ನಾನೇ ಅಷ್ಟು ಚೆನ್ನಾಗಿ ಪ್ರನೌನ್ಸ್ ಮಾಡಲ್ಲ, ಮಲಯಾಳಂ ಭಾಷೆನ ಅಷ್ಟು ಚೆನ್ನಾಗಿ ಹೇಳ್ತಾರವರು ಅಂತ. ಸೊ ಇರೋವಾಗ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವರ ಆಶೀರ್ವಾದ, ಮತ್ತೆ ಒಂದು ಸತಿ ಇಡೀ ನನ್ನ ಕುಟುಂಬ ಹೋಗಿದ್ವಿ. ಅವರ ಆಶೀರ್ವಾದ ಯಾವಾಗಲೂ ಇರುತ್ತೆ. ಆಮೇಲೆ ಅವರ ಒಂದು ವಾಯ್ಸ್ ಕ್ಲಿಪ್ಪಿಂಗ್ ಕೂಡ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಅಂತ ಕಳಿಸಿದ್ರು. ನಾನು ಇನಾಗ್ರೇಟ್ ಮಾಡಿದ್ದು ಸಾಧನಾ ಸಂಗೀತ ಶಾಲೆ 35 ವರ್ಷ ಅಲ್ಲ, ಇನ್ನೂ 100 ವರ್ಷ ಹೋಗಬೇಕು, ಚೆನ್ನಾಗಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಾಯಿದ್ದೀನಿ ಅಂತ ಆ ವಿಡಿಯೋ ಮತ್ತು ಇದು ಆಡಿಯೋ ಕ್ಲಿಪ್ಪಿಂಗ್ ಇದೆ, ನಾನು ಆಮೇಲೆ ಕಳಿಸ್ಕೊಡ್ತೀನಿ ಅದು. ಆಮೇಲೆ ಎಂಥ ಗ್ರೇಟ್ ಲಾಸ್ ಅಂತ ಅಂತೀವಿ ಅಂದರೂ ಅವರ ಧ್ವನಿಯಲ್ಲಿ ನಿರಂತರವಾಗಿ
ಬಹುಶಃ ಸೂರ್ಯಚಂದ್ರ ಇರೋವರೆಗೂ ಅವರ ಒಂದು ಧ್ವನಿ ನಮಗೆ, ಅವರ ಒಂದು ಪ್ರತಿಭೆ ಅದೊಂದು ನಂದು ಅದೃಷ್ಟ ಅಂತ ಅವ್ರ ಜೊತೆ ಒಡನಾಟ ಇದ್ದಿದ್ದು. ಆ್ಯಂಡ್ ಪ್ರತಿಯೊಂದು ಹಾಡು ಹೇಳುವಾಗಲೂ ಇದನ್ನು ಜಾನಕಿಯವರು ಹಾಡಿದ್ರೆ ಹೇಗೆ ಹಾಡಬಹುದು ಅಂತ ನಾನು ಇಮ್ಯಾಜಿನ್ ಮಾಡಿಕೊಂಡು ಹಾಡ್ತಾಯಿದ್ದೆ. ಅದು ಇವಾಗಲೂ ಅಷ್ಟೇ ತುಂಬ ಒಂಥರ ಪ್ರೇರಣೆ. ಆಮೇಲೆ ಎಷ್ಟು ಧೈರ್ಯವಂತೆ. ನಾನು ತುಂಬ ಹತ್ತಿರದಿಂದ ನೋಡಿದೆ, ಎಷ್ಟೇ ಒಂದು ಕಷ್ಟ ಅಂತ ಅನಿಸಿದ್ರು ಕೂಡ ನಗುಮುಖ ಇಟ್ಕೊಂಡು ಅಷ್ಟು ಸಾಫ್ಟಾಗಿ ಮಾತಾಡಿಕೊಂಡು, ಹೊಸಬರಿಗಂತೂ ಅದು ಎಷ್ಟು. ನನಗೆ ಮಡ್ರಾಸಲ್ಲಿ ಮ್ಯೂಸಿಕ್ ಅಕಾಡೆಮಿ ಅದು ಅವಾರ್ಡು ಕರ್ನಾಟಕದಿಂದ ಮಂಜುಳಾಗೆ ಸಿಗಬೇಕು ಅಂಥೇಳಿ ನನ್ನ ಇಲ್ಲಿಂದ ಚೆನ್ನೈಗೆ ಕರೆಸ್ಕೊಂಡು ಅಲ್ಲಿ ಮ್ಯೂಸಿಕ್ ಅಕಾಡೆಮಿದು ಅವಾರ್ಡೆಲ್ಲ ಕೊಡಿಸಿದ್ರು. ಸೊ ಆ ಥರ ಎಲ್ಲ ಗಾಯಕರನ್ನು ಒಂಥರ ಉತ್ಸಾಹ ಬರೋ ಹಾಗೆ ಮಾಡಿ ಎನ್ಕರೇಜ್ ಮಾಡ್ತಾಯಿದ್ರು. ಆಮೇಲೆ ಎಲ್ಲರೂ ಚೆನ್ನಾಗಿ ಸಾಂಗ್ ಕೇಳಿಸ್ಬಿಟ್ರೆ ನನಗೆ ಎಷ್ಟು ಸತಿ ಫೋನ್ ಮಾಡಿದಾರೋ, ಫೋನ್ ಮಾಡಿ ಮಂಜುಳಾ ಅದು ಎಷ್ಟು ತುಂಬ ಚೆನ್ನಾಗಿ ಹಾಡಿದೆಯಾ, ತುಂಬ ತುಂಬ ಚೆನ್ನಾಗಿದೆ ಕಂದ, ನಿನ್ನ ಧ್ವನಿ ಎಷ್ಟು ಚೆನ್ನಾಗಿ ಹಾಡಿದೆಯಾ, ಅದೆಷ್ಟು ಪ್ರತಿಭಾವಂತೆ ನೀನು ಅಂತೆಲ್ಲ ಹೊಗಳೋರು. ಭಾಳ ಕಷ್ಟ ಆಗುತ್ತೆ ಮಾತಾಡೋಕ್ಕೆ ಇವಾಗ. ಕಲಾವಿದರಿಗೆ ದೇವರು ಕೊಟ್ಟ ಒಂದು ಭೌತಿಕವಾಗಿ ನಮ್ಮ ಜೊತೆ ಅವ್ರು ಇಲ್ಲದೆ ಇರಬಹುದು, ಆದರೆ ಅವರ ಹಾಡುಗಳಾಗಿರ್ಬೋದು ಅಥವಾ ಅವರ ಕಲಾ ಸೇವೆ ಆಗಿರ್ಬೋದು, ಅದು ನೀವು ಹೇಳಿದಂಗೆ ಸೂರ್ಯಚಂದ್ರರಿರ್ತಕ್ಕಂಥ ಇರೋ ತನಕನೂ ಇವೆಲ್ಲವೂ ಕೂಡ ಚಿರಸ್ಮರಣೀಯವಾದದ್ದು. ಅದೊಂದು ವರ ದೇವರು ಕೊಟ್ಟಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ. ತಾವೇನು ಹೇಳ್ತೀರಮ್ಮ? ಹೌದು, ಖಂಡಿತ ಹೌದು. ಅಂದರೆ ನಾನು ಅಂದ್ಕೊಳ್ಳೋದು ಅವ್ರಿಗೆ ಯಾವ ಲೆವೆಲ್ ಅವಾರ್ಡ್ ಕೊಡಬೇಕಾಗಿತ್ತು, ಭಾರತ ರತ್ನ ಟೈಪ್ ಅವಾರ್ಡ್ ಕೊಡಬೇಕಾಗಿತ್ತು. ಅಂಥ ಮೇರು ಗಾಯಕಿ. ಅದು ಆ ಥರದ್ದು ಕೆಲವೆಲ್ಲ ಪುರಸ್ಕಾರಗಳು ನಾವು ಅಂದ್ಕೊಂಡಂಗೆ ಅವರಿಗೆ ಸಿಕ್ಕಲಿಲ್ಲ. ಆಮೇಲೆ ಅವ್ರಿಗೂ ಒಂದು ಇತ್ತು, ಮನಸ್ಸಲ್ಲಿ ಇತ್ತು, ದಕ್ಷಿಣ ಭಾರತದವರು ಅಂತಂದರೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಹೇಳಿ ದುಃಖ ಎಲ್ಲೋ ಒಂದು ಕಡೆ ಅಂತ ಇದ್ದರು. ಸೊ ನನಗೂ ಅನಿಸುತ್ತೆ, ಯಾವ ಲತಾ ಮಂಗೇಶ್ಕರ್ ಅವ್ರಿಗೂ ಕಮ್ಮಿ ಇಲ್ಲ. ದಕ್ಷಿಣ ಭಾರತದಲ್ಲಿ ಎಲ್ಲ ವೈವಿಧ್ಯಮಯ ಹಾಡುಗಳನ್ನ ಹಾಡಿ, ಹುಡುಗನ ವಾಯ್ಸಲ್ಲಿ ಇರ್ಬೋದು, ಪುಟ್ಟ ಮಗು ವಾಯ್ಸಲ್ಲಿ ಇರ್ಬೋದು, ಅಜ್ಜಿ ವಾಯ್ಸಲ್ಲಿ ಎಲ್ಲ ಥರ ಆ್ಯಂಡ್ ಅಷ್ಟು ಭಾಷೆಗಳಲ್ಲಿ ಎಷ್ಟು ವಿಧವಾಗಿ ಹಾಡಿದ್ದಾರೆ. ಸೊ ನನಗನ್ಸುತ್ತೆ ಅಂಥ ಒಂದು ಮೇರು ಕಲಾವಿದೆಗೆ ಆ ಥರ ಅತ್ಯುನ್ನತ ಒಂದು ದೊಡ್ಡ ಪ್ರಶಸ್ತಿ ಬರಬೇಕಿತ್ತು. ಅಟ್ಲೀಸ್ಟ್ ಇವಾಗ ನಮ್ಮ ಸಂಗೀತ ನಾದಬ್ರಹ್ಮ ಹಂಸಲೇಖ ಅವರು ಇವರೆಲ್ಲ ಹೇಳ್ತಾ ಇರೋ ಹಾಗೆ ಅವರದ ಒಂದು ಸ್ಮರಿಸೋ ಅಂತಹ ಒಂದು ಇದು ಆಗಬೇಕು, ಕಾರ್ಯ ಆಗಬೇಕು. ಮೈಸೂರಲ್ಲೇ ಅವರು ನನ್ನ ಹತ್ರ ಕೂಡ ಹೇಳಿದರು, ಹೈದ್ರಾಬಾದಲ್ಲಿ ನಾನು ಭೇಟಿಯಾಗಿ ಬಂದ ಮೇಲೆ ಹೈದ್ರಾಬಾದ್ಗೆ ಹೋಗಿ ನಮ್ಮ ಅಕ್ಕ ಇದ್ದಾರೆ ಆಶ್ರಮದಲ್ಲಿ ವೈಜಾಗಲ್ಲಿ, ನೋಡ್ಕೊಂಬಂದ್ಬಿಡ್ತೀನಿ. ಆಮೇಲೆ ನಾನು ಕೊನೆ ಉಸಿರಿರೋವರೆಗೂ ನಾನು ಮೈಸೂರಲ್ಲೇ ಇರ್ತೀನಿ ಮಂಜುಳಾ, ನನಗೆ ಇನ್ನೆಲ್ಲೂ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರು. ನನ್ನ ಹತ್ರನೂ ಹೇಳಿದರು. ನನಗೆ ಮೈಸೂರಿಗೆ ಬಂದ ಕೂಡಲೇ ಏನೋ ಒಂಥರ ಪ್ರಶಾಂತವಾದ ಒಂದು ಫೀಲ್ ಬರುತ್ತೆ, ಎಲ್ಲ ಯೋಚನೆ ಮರೆಸಿಬಿಡುತ್ತೆ ನನಗೆ, ನಾನು ಹೋದರೆ ಇಲ್ಲೇ ಹೋಗೋದು ಅಂತ ಹೇಳಿದರು. ನೋಡಿ, ಅವರ ಇಚ್ಛೆ ಪಟ್ಟಂಗೆ ಮೈಸೂರಲ್ಲೇ ನಮ್ಮ ರಾಜ್ಯದಲ್ಲೇ ಹೋಗಿರೋದ್ರಿಂದ ಎಲ್ಲ ಮುಂದಿನ ಜನಾಂಗಕ್ಕೆ ಆ ಒಂದು ಮಾದರಿಯಾಗಿ ಅವರ ಒಂದು ಈ ಕಾರ್ಯಗಳು, ಈ ಸಾಧನೆಗಳು ಸಿಗಬೇಕು ಅಂತ ನನ್ನದು ಅಭಿಲಾಷೆ ಇದೆ. ನೀವು ಗಾಯಕಿ ಆಗಬೇಕು ಅಂತ ಕನಸು ಕಂಡ ಸಂದರ್ಭದಲ್ಲಿ, ಪ್ರಯತ್ನ ಪಡ್ತಾ ಇದ್ದ ಸಂದರ್ಭದಲ್ಲಿ ಸಹಜವಾಗಿ ಎಸ್ ಜಾನಕಿ ಅವ್ರನ್ನ ನೀವು ಮನಸ್ಸಿನಲ್ಲೇ ಮಾರ್ಗದರ್ಶಕರಾಗಿ ಇಟ್ಕೊಂಡಿರ್ತೀರಾ, ಅವ್ರ ಹಾಡುಗಳನ್ನ ಕೇಳಿರ್ತೀರಾ, ಅದನ್ನೇ ಗುನುಗಿಸ್ತಾ ಇರ್ತೀರಾ, ಅದನ್ನೇ ಮತ್ತೆ ಹಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಅದರಲ್ಲಿ ಸಾವಿರಾರು ಹಾಡುಗಳು, ಅಂಥದ್ರಲ್ಲಿ ಎಸ್ ಜಾನಕಿ ಅಮ್ಮ ಅವ್ರದ್ದು. ನಿಮಗೆ ಬಹಳ ಮನಸ್ಸಿಗೆ ಇಷ್ಟವಾದಂತಹ ಹಾಡು ಯಾವುದು? ಒಂದು 2 ಸಾಲ ಅದನ್ನು ಗುನುಗ್ಬೋದಾ ಅಂತ ಅಮ್ಮ? ಖಂಡಿತ. ಬಾನಲ್ಲು ನೀನೇ ನಾನು ಹಾಡಿದಾಗ ನನ್ನ 3 ತಿಂಗಳಿನ ಮೊಮ್ಮಗು ಕೂಡ ರಿಯಾಕ್ಟ್ ಮಾಡಿದ್ದು, ಅದನ್ನು ತೋರಿಸಿದ್ದೆ ಅವರಿಗೆ, ತುಂಬ ಸಂತೋಷ ಬಿದ್ದಿದ್ರು. ಆ್ಯಂಡ್ ಬಾನಲ್ಲು ನೀನೇ ನಾನು ಸುಮಾರು 78ನೇ ಇಸ್ವಿ ಅನ್ಸುತ್ತೆ, ಆವಾಗಿಂದ ಫಸ್ಟ್ ಸಾಂಗು ಕಾಲೇಜಿಂದ ನಾನು ಹಾಡಿದ್ದೆ. ಆವಾಗಿಂದ ಅದು ನನ್ನ ತುಂಬ ಫೇವ್ರೇಟ್ ಸಾಂಗು, ಬಾನಲ್ಲು ನೀನೇ. ಅದನ್ನೇ ಹಾಡ್ತೀನಿ. ಖಂಡಿತ. ಎಷ್ಟು ಮಟ್ಟಿಗೆ ಇವಾಗ ಬರುತ್ತೋ ಧ್ವನಿ ನಡಗಬಹುದು, ಎಮೋಷನ್ ಇರ್ಬೋದು. ಖಂಡಿತ. ಬಾನಲ್ಲು ನೀನೇ ಭುವಿಯಲ್ಲು ನೀನೇ, ಬಾನಲ್ಲು ನೀನೇ ಭುವಿಯಲ್ಲು ನೀನೇ, ಎಲ್ಲೆಲ್ಲು ನೀನೇ ನನ್ನಲ್ಲು ನೀನೇ, ಬಾನಲ್ಲು
ಭುವಿಯಲ್ಲೂ ನೀನೇ. ಇಲ್ಲ, ನೀವು ಹಾಗೆ ಇಟ್ಕೊಂಡಿದ್ದೀರಾ ಧ್ವನಿ ಬಿಡಿ. ಆಗ ನಾವು ಕೇಳ್ತಾ ಇದ್ದ ಮಂಜುಳಾ ಗುರುರಾಜ್ ಅವರ ಧ್ವನಿ ಈಗಿನ ಧ್ವನಿ ಏನು ವ್ಯತ್ಯಾಸ ಏನು ಅನ್ಸಲ್ಲ. ಹಾಗೆಲ್ಲ ಭಾಳ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಶಾರೀರ. ನೀವು ಪ್ರಶಸ್ತಿ ಬಗ್ಗೆ ಹೇಳ್ತಾ ಇದ್ರಿ. ಬಹಳ ಕಠಿಣವಾದ ನಿರ್ಧಾರಗಳನ್ನ ಎಸ್ ಜಾನಕಿ ಅಮ್ಮ ಅವ್ರು ತಗೋತಾ ಇದ್ರು. ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸರ್ಕಾರ ಘೋಷಣೆ ಮಾಡಿದಾಗ ನನ್ನನ್ನು ಗುರುತಿಸೋದು ತಡವಾಯಿತು, ದಕ್ಷಿಣದ ಕಲಾವಿದರನ್ನ ಗುರುತಿಸೋದು ತಡವಾಯಿತು ಅಂತ ಅದನ್ನು ಅವರು ಒಪ್ಕೊಂಡೇ ಇರಲಿಲ್ಲ. ನೆಗ್ಲೆಕ್ಟ್ ಮಾಡಿ ಅದನ್ನು ತಿರಸ್ಕಾರ ಕೂಡ ಮಾಡಿದರು. ಪ್ರಶಸ್ತಿನೇ ತಗೊಂಡಿರಲಿಲ್ಲ ಅವರು. ಹೌದು, ಅಲ್ಲ ನಿಜಾನೇ ಅದು. ತುಂಬ ಒಂಥರ ನಾವೆಲ್ಲ ಶಾಪಗ್ರಸ್ತರು ಅಂತ ಅನ್ಸುತ್ತೆ ದಕ್ಷಿಣ ಭಾರತದವರು. ರೈಟ್ ಟೈಮಲ್ಲಿ ನೋಡಿ, ಅವ್ರು ಬದುಕಿರುವಾಗ ಏನೆಲ್ಲ ಮಾಡ್ಬೋದಾಗಿತ್ತು. ಇವಾಗ ಹೋದ್ಮೇಲೆ ಅವ್ರಿಗೇನು ಅದು ತಲುಪೋದು ಇಲ್ಲ, ಅದೆಲ್ಲ ಗೌಣ ಆಗೋಗುತ್ತೆ. ಅವ್ರಿಗಿನ್ನ ನಂತರ ಬಂದ ಸಿಂಗರ್ಸ್ಗೆಲ್ಲ ಕೊಟ್ಟಾಗ ನ್ಯಾಚುರಲಿ ನಮಗೆ ಹಾಗೆ ಹೊಟ್ಟೆ ಉರಿಯುತ್ತೆ. ಎಷ್ಟು ಸಾಧನೆ ಮಾಡಿದವ್ರು ಇವರೆಲ್ಲ. SPB ಇರ್ಬೋದು, ಇದೆಲ್ಲ ಬೇರೆಯವ್ರಿಗೆ ರಾಜ್ಯ ಪ್ರಶಸ್ತಿ ಬಂದ ಮೇಲೆ ಅವ್ರಿಗೆ ಬಂತು ಅದು ಆ ಪ್ರಶಸ್ತಿ. ಹಾಂ, ಸೊ ಅದಕ್ಕೆ ಅವರು ಇದು ಹೇಳಿದ್ರು, ಏನು ಪ್ರಯೋಜನ ತಗೊಂಡು ಅಂತ. ನನ್ನೆದುರಿಗೂ ಬೇಸರ ಪಟ್ಕೊಂಡಿದ್ರು. ಸೊ ನಾನು ಹೇಳ್ತಾ ಇದ್ದೆ, ನಿಮಗೆ ಬಂದರೆ ಭಾರತ ರತ್ನ ಅಂತ ದೊಡ್ಡ ಅವಾರ್ಡೇ ಬರಬೇಕಮ್ಮ ನಿಮಗೆ ಅಂತ ಹೇಳ್ತಾ ಇದ್ದೆ. ಅಯ್ಯೋ, ಪ್ರಶಸ್ತಿ ಏನು ಬರುತ್ತೆ, ಜನಗಳ ಪ್ರೀತಿ, ನಿಮ್ಮ ಕರುನಾಡಿನ ಪ್ರೀತಿ ನನಗೆ ಸಿಕ್ಕಿರೋದು ಯಾವುದೂ ನನಗೆ ಪ್ರಶಸ್ತಿಗಿಂತ ಅತಿ ದೊಡ್ಡದು ಅಂತ ಹೇಳೋರು. ನಿಜ. ನಮಗೆಲ್ಲ ಹೆಂಗೆ ಅನಿಸುತ್ತೆ ಅಂದರೆ, ನಾವೆಲ್ಲ ಬ್ಲೆಸ್ಡ್ ಅಂತ ಅನಿಸುತ್ತೆ. ನಾವು ಹುಟ್ಟೋಕ್ಕೂ ಮೊದಲೇ ಸಾಧನೆಯ ಶಿಖರವನ್ನು ಏರ್ಬಿಟ್ಟಿದ್ರು ಎಸ್ ಜಾನಕಮ್ಮ ಅವರು. ಆಮೇಲೂ ಕೂಡ ಅವರ ಕಾಲಘಟ್ಟದಲ್ಲಿ ನಾವೆಲ್ಲ ಬದುಕಿದ್ವಲ್ಲ, ಅವ್ರ ಹಾಡುಗಳನ್ನ ಕೇಳಿದ್ವಲ್ಲ, ಅವ್ರನ್ನ ಒಂದ್ಸರ್ತಿ ನೋಡಿದ್ವಲ್ಲ. ಇದೇ ನಮ್ಮ ಪುಣ್ಯದ ಸಂದರ್ಭ ಅಂತ ನಾವೆಲ್ಲ ಭಾವಿಸ್ತೀವಿ. ಖಂಡಿತ ಹೌದು. ಎಂಥ ಮೇರು ಗಾಯಕಿ ಅಂದರೆ ಎಲ್ಲರಿಗೂ ಒಂಥರ ಸ್ಫೂರ್ತಿ. ಆ ಥರ ಸಾಂಗ್ ಒಂದು ಬಂದ ಕೂಡಲೇ ಆಟೋಮೆಟಿಕ್ಕಾಗಿ ಜಾನಕಿ ಅವ್ರನ್ನ ಇಮಿಟೇಟ್ ಮಾಡಬೇಕು ಅನ್ನೋ ಒಂದು ಪ್ರೇರಣೆ ಆಗುತ್ತೆ. ಅಷ್ಟು ಮನಸ್ಸಲ್ಲಿ ಅವರ ಒಂದು ಎಕ್ಸ್ಪ್ರೆಷನ್ನು. ಎಂಥ ಸಾಂಗ್ ಅಂದ್ರೂ, ಯಾವ ರೊಮ್ಯಾಂಟಿಕ್ ಸಾಂಗ್ ಇರ್ಬೋದು, ಕ್ಲಬ್ ಡ್ಯಾನ್ಸ್ ಸಾಂಗ್ ಇರ್ಬೋದು, ಯಾವ ಥರ ಹಾಡು ಇಂಥದ್ದು ಇಲ್ಲ ಅಂತಲೇ ಇಲ್ಲ. ಕ್ಲಾಸಿಕಲ್ ಸಾಂಗು ಅವರು ಹಾಡಿದ ಮೇಲೆ ಅದು ಮತ್ತೆ ಇನ್ಯಾರು ಅದು ಹಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಲೆವೆಲ್ಗೆ ಹಾಡ್ತಾಯಿದ್ರು. ಎಂತೆಂಥ ಉದಾಹರಣೆಗಳು ಇದೆ. ಕೆಲವರು ವಿಪರೀತ ಶ್ರಮಪಟ್ಟು ಒಂದು ದಿನಕ್ಕೆ 16 ಗಂಟೆ 18 ಗಂಟೆ ಪ್ರಾಕ್ಟೀಸ್ ಮಾಡಿ ಗಾಯಕಿಯರಾಗಿದ್ದನ್ನ ನೋಡಿದ್ದೀವಿ ನಾವು. ಆದರೆ ಈ ಎಸ್ ಜಾನಕಿ ಅವರೆಲ್ಲರೂ ಹೆಂಗೆ ಅಂತಂದರೆ ದೇವರಿಂದ ಗಂಧರ್ವರಿಂದ ವರ ಪಡೆದೇ ಬಂದವರು ಅಂತ ಅನ್ಸುತ್ತೆ. ಆ ಪರಿಪ್ರಮಾಣದ ಸಾಧನೆಗಿಂತಲೂ ಹೆಚ್ಚಾಗಿ ಅವರು ಇದನ್ನು ತೋರಿಸಿದ ತಮ್ಮ ಇದನ್ನು ಮಾಡಿರ್ತಕ್ಕಂಥದ್ದು, ಹಾಡುಗಳನ್ನ ಹಾಡಿರ್ತಕ್ಕಂಥದ್ದು ಅಂತ. ಹೌದು, ಅದೇ ಹೇಳೋರು, ನನ್ನ ಸಂಗೀತ ಏನೂ ಕಲ್ತಿಲ್ಲ, ಬಟ್ ಏನು ಕೇಳಿಸ್ಕೊಂಡ್ರೆ ಅದು ಗಂಟ್ಲಲ್ಲಿ ಬರುತ್ತೆ, ಏನು ಪ್ರಾಕ್ಟೀಸ್ ಮಾಡಬೇಕು, ಏನಂತ ಹೇಳಬೇಕು ನಾನು ಅಂತ. ಹೀಗೆ SPB ಅವರು ಹೇಳೋರು. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಕೇಳಿದಾಗ, ಸರ್ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ, ಸಿಂಗರು ಹೇಗಿರಬಾರ್ದು ಅಂದರೆ ನಾನೇ ಉದಾಹರಣೆ, ನಂತರ ಇರಬೇಡಿ, ಏನು ಬೇಕಾದರೂ ತಿನ್ನಿ ಏನು ಅಂತಲೂ ಹೇಳೋದು, ನಂತರ ಇರಬೇಡಿ ಅಂತಲೂ ಹೇಳೋದು. ಮತ್ತು ಹೇಗೆ ಸರ್ ಹೌ ಟು ಪ್ರಾಕ್ಟೀಸ್, ಹೇಗೆ ವಾಯ್ಸನ್ನು ಮೇಂಟೈನ್ ಮಾಡಬೇಕು ಅಂದರೆ ಗೊತ್ತಿಲ್ಲ, ಅದೆಲ್ಲ ದೇವ್ರು ಕೊಡಬೇಕು ಅಂತ ಅಂದ್ಬಿಡೋರು. ಆಮೇಲೆ 25 ವರ್ಷ ಆದಮೇಲೂ ನಮ್ಮ ಸ್ಕೂಲ್ ಫಂಕ್ಷನ್ಸ್ಗೆಲ್ಲ SPB ಬಂದಾಗ್ಲೂ, ಏನು ಟೀಚ್ ಮಾಡ್ತೀಯಾ ನೀನು ಸ್ಕೂಲ್ನಲ್ಲಿ, ಸಂಗೀತ ಅನ್ನೋದು ಒಂದು ದೊಡ್ಡ ಸಾಗರದ ಥರ, ನೀ ಹೆಂಗೆ ಆರಂಭ ಮಾಡ್ತೀಯಾ, ಏನು ಟೀಚ್ ಮಾಡ್ತೀಯಾ ಅಂತೆಲ್ಲ ಕೇಳೋರು. ಸಂಗೀತದ ಆರಂಭನೇ ಇಲ್ಲ, ಇನ್ನು ಅಂತ್ಯ ಇಲ್ಲವೇ ಇಲ್ಲ ಅದಕ್ಕೆ. ಸೊ ಆಶ್ಚರ್ಯ ಬೀಳೋರು ಅವರು. ಸಂಗೀತ ಅನ್ನೋದು ಆ ಥರ ದೇವರು ಕೊಟ್ಟ ವರ, ಅದು ಅಷ್ಟೇ. ಈ ಯುಗ ಪುರುಷರ ಥರ ಇವರೆಲ್ಲ ಯುಗದಲ್ಲೇ ಇನ್ನು ಲೈಫ್ ಲಾಂಗ್ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಜನ್ಮ ಜನ್ಮಕ್ಕೂ ಇವರೆಲ್ಲ ಒಂಥರ ಸ್ಫೂರ್ತಿದಾಯಕವಾಗಿರ್ತಾರೆ. ಅಲ್ಲ, ಪುರಾಣಗಳಲ್ಲಿ ನಾವು ಕೇಳ್ಪಟ್ಟಿದ್ವಿ, ಗಾನ ಗಂಧರ್ವರು ಇದ್ದರು ಇಂದ್ರನ ಆಸ್ಥಾನದಲ್ಲಿ ಹಾಡುಗಾರರು ಅಂತ. ಬರೀ ಕೇಳ್ಪಟ್ಟಿದ್ವಿ, ನಮಗೆಲ್ಲ ಅವೆಲ್ಲ ನಮ್ಗೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ನಮಗಂತೂ ಇವರೇ ಗಾನ ಗಂಧರ್ವರು ಅಂತ ಅನ್ಕೋಬೇಕು ನಾವು ಅಷ್ಟೇ. ಯಾಕೆಂದರೆ ಇದಕ್ಕಿಂತ ಅತ್ಯುತ್ತಮ ಗಾಯಕಿಯರನ್ನ ನಾವು ಎಲ್ಲಿ ನೋಡೋದಕ್ಕೆ ಸಾಧ್ಯ? ಖಂಡಿತ ಹೌದು, ಖಂಡಿತ. ಈಗ ಬೆಳಗ್ಗೆಯಿಂದ ನಾವು ತುಂಬ ಜನ ಕಲಾವಿದರ ಜೊತೆ ಮಾತನಾಡಿದ್ವಿ. ಜಾನಕಮ್ಮನವ್ರ ಬಗ್ಗೆ ಮಾತನಾಡೋದಕ್ಕೆ ತುಂಬ ಜನ ಬಂದರು. ಎಲ್ಲರೂ ಹೈಲೈಟ್ ಮಾಡಿದ ವಿಚಾರ ಏನು ಅಂದರೆ, ಅಮ್ಮ ಅವರ ಸರಳ ವ್ಯಕ್ತಿತ್ವ. ಅಷ್ಟು ದೊಡ್ಡ ಗಾಯಕಿಯಾಗಿದ್ದರು, ದಕ್ಷಿಣ ಭಾರತವನ್ನೇ ಒಂದು ಕಾಲದಲ್ಲಿ ಆಳ್ತಾ ಇದ್ದರು. ಅಷ್ಟಿದ್ರೂ ಕೂಡ ಬಹಳ ಬಹಳ ಸಿಂಪಲ್, ಅವರು ತುಂಬ ಸರಳ ಜೀವಿ ಅಂತಂದ್ಬಿಟ್ಟು. ಹೌದು
ಹೌದು, ಅವ್ರಿಗೆ ಕಿವಿಗೆ ಆಭರಣ ಹಾಕ್ತಾ ಇರಲಿಲ್ಲ, ಯಾವುದು ಜ್ಯುವೆಲ್ಸ್ ಮೇಲೆ ಆಸೆ ಇರಲಿಲ್ಲ. ಮಗನ ಮದುವೆ ಟೈಮಲ್ಲಿ ಕೂಡ ನೋಡಿದ್ದೆ, ನಾನು ಕಿವಿಗೆ ಹಾಕ್ತಾನೆ ಇರಲಿಲ್ಲ, ನಂಗೆ ಆಗೋದೇ ಇಲ್ಲ ಅದು ಅಂತನ್ನೋರು. ಆ್ಯಂಡ್ ತುಂಬ ಅವರೇ ಬ್ಲೌಸ್ ಎಲ್ಲ ಅವರೇ ಹೊಲ್ಕೊಳ್ಳೋರು. ಲಾಸ್ಟ್ ಇದರಲ್ಲಿ ಕೂಡ ನನಗೆ ಬೇರೆ ಯಾರು ಹೊಲಿದ್ರು ನಂಗೆ ಸರ್ ಹೋಗಲ್ಲ, ನಾನೇ ಹೊಲಿಬೇಕು, ನಾನೇ ಕಟ್ ಮಾಡಿ ನಾನೇ ಹೊಲ್ಕೋಬೇಕು ಅಂತನ್ನೋರು. ಆ್ಯಂಡ್ ಬಂದವು ನಮಗೆಲ್ಲನೂ ಮತ್ತೆ ಮೊನ್ನೆ ಮೇನಲ್ಲಿ ಹೋದಾಗ ಎಲ್ಲರಿಗೂ ಸೀರೆಗಳು ಮತ್ತು ನನ್ನ ಮಗನಿಗೆ ಶರ್ಟು ಇದೆಲ್ಲ ಕೊಟ್ಟು ನಮ್ಮ ಮೊಮ್ಮಗುಗೆಲ್ಲ ಆಶೀರ್ವಾದ ಮಾಡಿ ನಮಗೆಲ್ಲ ಆಶೀರ್ವಾದ ಮಾಡಿ ಮರೆಯೋಕ್ಕೆ ಆಗಲ್ಲ. ತುಂಬ ತುಂಬ ದುಃಖ ಆಗುತ್ತೆ. ಕರೆಕ್ಟ್. ಇನ್ನೊಂದು ಜಾನಕಮ್ಮನವರ ಇನ್ನೊಂದು ಹಾಡನ್ನು ಗುನುಗ್ಬೋದಾ ಅಂತ ಅಂದ್ಬಿಟ್ಟು ಜ್ಞಾಪಿಸ್ಕೋಬೋದಾ ಅಂತ ದಯವಿಟ್ಟು. ಓಯ್ ಎಷ್ಟೊಂದು ಹಾಡು. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವಾಸೆ ಎಲ್ಲಿರುವೆ, ಭುವಿಯಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವಾಸೆ ಎಲ್ಲಿರುವೆ. ಆಮೇಲೆ ಇನ್ನೊಂದು ನಾನು ಐಡೆಂಟಿಫೈ ಮಾಡಿದ್ದು, ನಾನು ಗುರುತಿಸಿದ್ದು ಅಮ್ಮ, ನಮ್ಮ ಕನ್ನಡದಲ್ಲಿ ಇದ್ದಂತಹ ಹೀರೋಯಿನ್ಗಳು ಯಾವ ಹೀರೋಯಿನ್ಗೂ ಇವರ ವಾಯ್ಸ್ ಸೂಟ್ ಆಗಲ್ಲ ಅನ್ನೋ ರೀತಿನೇ ಇರಲಿಲ್ಲ. ಅದು ಕಲ್ಪನಾ ಆಗಿರ್ಬೋದು, ಮಂಜುಳಾ ಆಗಿರ್ಬೋದು, ಇತ್ತೀಚಿನ ನಟಿಯರಾಗಿರ್ಬೋದು, ಎಲ್ಲರಿಗೂ ಕೂಡ ಇವರ ಧ್ವನಿ ಸೆಟ್ ಆಗ್ತಾ ಇತ್ತು. ಹೌದು ಹೌದು. ಆ್ಯಂಡ್ ಅವ್ರನ್ನ ನೋಡಿ ನಾನು ಭಾವನೆಗಳನ್ನು ಹೇಗೆ ಏರಿಳಿತಗಳು ಮಾಡಬೇಕು ಅಂತ, ಈವನ್ ಕಂಪೋಸರ್ಸು ಕೂಡ ಇವಾಗ ತುಂಬ ಹ್ಯಾಪಿ ಮೊಮೆಂಟ್ ಅಂದಾಗ ಕಂಪೋಸರ್ಗೂ ಒಂದು ಇಮ್ಯಾಜಿನೇಷನ್ ಬರುತ್ತೆ. ಇವಾಗ ಗೆಜ್ಜೆ ಪೂಜೆ ಅಂತ ತಗೊಂಡ್ರೆ ಅತ್ಯಂತ ಸಂತೋಷವಾದ ಕ್ಷಣಗಳು ಗಗನವು ಎಲ್ಲೋದು. ಸೊ ಅದಕ್ಕೆ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಅಂತ, ಸೊ ಅದನ್ನು ರೇಂಜ್ ಕೂಡ ಜಾಸ್ತಿ ಮಾಡಿ ಈವನ್ ಮ್ಯೂಸಿಕ್ಕು ಎಲ್ಲವೂ ಹ್ಯಾಪಿಯೆಸ್ಟು, ಅದನ್ನು ಅಷ್ಟೇ ಚೆನ್ನಾಗಿ ಜಾನಕಿಯವರು ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ, ಎನಗೆ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೆನಾ, ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನಾ. ಚಿತ್ರರಂಗದಲ್ಲಿ ಬಾಲೂಜಿ ಮತ್ತು ಜಾನಕಿಯವರು ಈ ಎಫೆಕ್ಟ್ಸ್ ಮಾಡೋದು, ನಗೋದು ಇರ್ಬೋದು ಅಥವಾ ಗಿಮಿಕ್ಸ್ ಅಂತೀವಲ್ಲ, ಇದೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದು ಜಾನಕಿಯವರು. ಒಂದು ನಗೋ ಶೈಲಿ ಇರ್ಬೋದು, ಆ ನಗೋ ಶೈಲಿ ಕೂಡ ನಾನು ತುಂಬ ಅವ್ರನ್ನ ಇಮಿಟೇಟ್ ಮಾಡ್ತಾ ಇದ್ದೆ. ಯಾವುದು ಇದರಲ್ಲಿ, ಮಾಗಿಯ ಚಳಿಯಲ್ಲಿ ಈ ಬಿಸಿ ಏಕೋ, ಮಾಗಿದ ಮೈಯಲ್ಲಿ ಮಿಂಚಿದು ಏಕೋ, ಇದರಲ್ಲಿ ನಗೋದು ಬರುತ್ತೆ, ಕಂಟಿನ್ಯೂಸ್ ನಗೋದು, ಅದೊಂದು ಇರ್ಬೋದು. ಬಂದೇ ಬರ್ತಾನೆ ರಾಮ, ಅದರಲ್ಲಿ ಹುಚ್ಚಿ ನಗೋ ಥರದ್ದು. ಸೊ ಇವೆಲ್ಲ ನನಗೆ ಎಷ್ಟು ಇನ್ಸ್ಪೈರ್ ಮಾಡ್ತು ಅಂದರೆ, ಜನ್ಮದ ಜೋಡಿಯಲ್ಲಿ ನಾನು ಹಾಡಿದ್ದು ಓ ಊರದ್ಯಾವ್ರೇ ನೀಯ ಕುಟ್ಟೋಗ, ಇದರಲ್ಲಿ ಅವರು ಜಾನಕಿಯವರು ಎಷ್ಟು ಹಾಡುಗಳನ್ನು ಈ ಥರ ಹಾಡಿದ್ದನ್ನೆಲ್ಲ ನಾನು ಅದರಲ್ಲಿ ಅಳವಡಿಸ್ಕೊಂಡು ಅದನ್ನು ಹಾಡಿದೆ. ಸೊ ಇನ್ಸ್ಪೈರಿಂಗ್. ಒಂದು ಕ್ಷಣ ನೀವೀಗ ಹಾಡಿದ್ದನ್ನು ಕಣ್ಮುಚ್ಕೊಂಡು ಕೇಳಿಸ್ಕೊಂಡ್ರೆ ನನಗೆ ಎಸ್ ಜಾನಕಿಯವರೇ ಹಾಡಿದ್ರು ಅಂತ ಅನ್ನಿಸ್ಬಿಡ್ತು. ಅದೇ ಹೇಳಿದ್ನಲ್ಲ, ಅವನು ಎಷ್ಟು ಒಂಥರ ಆವಾಹಿಸ್ಕೊಂಡ್ಬಿಟ್ಟಿದ್ದೀನಿ. ಅವರು ಆ ಟೋನು ಮನಸ್ಸಲ್ಲಿ ಬಂದೇ ಬಿಡುತ್ತೆ ನನಗೆ, ಇದನ್ನು ಹಿಂಗೆ ಹೇಳಿದ್ರೆ ಹೆಂಗೆ, ಅವ್ರು ಹಾಡಿದರೆ ಹೇಗೆ ಹಾಡಬಹುದು ಅಂತ. ಅವ್ರ ಲೆವೆಲಿಗೆ ಬರೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ಒಂದು ಇಮಿಟೇಷನ್ಗೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಅಮ್ಮ, ನಿಮ್ಮ ಜೊತೆ ತುಂಬ ಒಳ್ಳೆ ಒಡನಾಟ ಇತ್ತು ಅಂತ ಹೇಳ್ತಾ ಇದ್ರಿ. ಯಾವುದಾದ್ರೂ ಒಂದು ವಿಚಾರದಲ್ಲಿ ಅವರಿಗೆ ಬೇಸರ ಅಂತ ಚಿತ್ರೋದ್ಯಮದ ಬಗ್ಗೆ ಆಗಲಿ ಅಥವಾ ವೈಯಕ್ತಿಕ ಜೀವನದ ಬಗ್ಗೆ ಆಗಲಿ ತಮ್ಮ ಜೊತೆ ಏನಾದರೂ ಶೇರ್ ಮಾಡ್ಕೋತಾ ಇದ್ರಾ ಅಂತ? ಒಂದು ಸತಿ ಅದು ಯಾವುದೋ ಹಾಡು ಸುಮಾರು ಕಮ್ಮಿ ಆಗಿತ್ತು. ಅವಾಗ ಹಾಡಿದಾಗ ಮಂಜುಳಾ ಇದು ಹೇಗೆ ಬಂದಿದೆ ಸಾಂಗು, ನನಗೆ ಯಾಕೋ ನನಗೆ ತೃಪ್ತಿ ಆಗ್ತಾ ಇಲ್ಲ ನನಗೆ ಅಂತ ಅಂದಿದ್ರು. ಆಮೇಲೆ ಇಲ್ಲ ಚೆನ್ನಾಗಿದೆಮ್ಮ ಅಂತೆಲ್ಲ ಹೇಳಿದೆ. ಅದು ಹಾಡ್ಬಿಟ್ಟು ಹೋದ್ಮೇಲೆ ನೆಕ್ಸ್ಟ್ ನೋಡಿದ್ರೆ ಅದೇ ಸಾಂಗನ್ನು ಇನ್ನೊಬ್ಬರ ಕೈಲಿ ಹಾಡಿಸ್ಬಿಟ್ಟಿದ್ರು. ಅವಾಗ ಮದ್ರಾಸಿಂದ ನಂಗೆ ಫೋನ್ ಮಾಡಿ ತುಂಬ ಬೇಸರ ಮಾಡ್ಕೊಂಡಿದ್ರು. ನೋಡು ನಾನು ಹೇಳಿದೆ, ನಾನು
ಬೇಡ ನನಗೆ ಹಾಡೋಕ್ಕೆ ಬೇಡ ಅನಿಸ್ತಾ ಇದೆ ಅಂತ ಅಂದ್ರೂ ಹಾಡಿಸ್ಬಿಟ್ಟು ಇವಾಗ ಇನ್ನೊಬ್ಬರ ಕೈಲೂ ಅದನ್ನು ಹಾಡಿಸಿದ್ರಂತೆ. ನಂಗೆ ತುಂಬ ಬೇಜಾರಾಯಿತು. ತುಂಬ ಕೆಟ್ಟದಾಗಿ ಹಾಡಿದ್ನ ಮಂಜುಳಾ ಅಂತಂದರು. ಹೇಗೆ ಕಂಪ್ಯಾರಿಸನ್ ಸಾಧ್ಯನೇ ಇಲ್ಲಮ್ಮ, ಇಟ್ಸ್ ಓಕೆ, ಪರವಾಗಿಲ್ಲ, ನೀವೇನು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿದ್ದೆ. ಆಮೇಲೆ ಅದೇ ಈ ಅವಾರ್ಡ್ಗಳ ಬಗ್ಗೆ ಆಗ್ಬೋದು ಅಥವಾ ಆ ಥರ ಒಂಚೂರು ಬೇಜಾರಷ್ಟೇ. ಅದರ್ವೈಸ್ ತುಂಬಾ ಸಂತೋಷವಾಗಿದ್ದರು. ಫ್ಯಾಮಿಲಿ ಇದು ಕೂಡ ನಾನು ಪರ್ಸ್ನಲ್ ಇದಕ್ಕೆ ನಾನು ಕೆದಕ್ತಾ ಇರಲಿಲ್ಲ. ಯಾವಾಗ ತುಂಬ ಅವ್ರ ಹಸ್ಬೆಂಡ್ ಇದ್ದಾಗ, ರಾಮು ಅವರಿದ್ದಾಗ, ಅವ್ರ ಕಾರಲ್ಲೇ ನನ್ನ ಕರ್ಕೊಂಡು ಹೋಗಿ ಎಲ್ಲ ಶ್ಯಾಮ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಮಗನ ಮದುವೆಗೆಲ್ಲ ಹೋಗ್ತಾ ಇದ್ವಿ. ಅವ್ರ ಮನೇಲಿ 2-3 ದಿವಸ ಎಲ್ಲ ಇದ್ದೆ. ಅವ್ರ ಹಸ್ಬೆಂಡು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು ಜಾನಕಿ ಅವ್ರನ್ನ. ಅವ್ರು ಹೋದ್ಮೇಲೆ ಇವರಿಗೆ ಒಂದಷ್ಟು ಕುಗ್ಗು ಹೋದರು ಅಂತಲೇ ಹೇಳ್ಬೋದು. ಆಮೇಲೆ ನಮ್ಮದು ಸ್ಕೂಲಲ್ಲಂತೂ 3-4 ಸತಿ ಬಂದಿದ್ದರು ಮಲ್ಲೇಶ್ವರಂ ಸ್ಕೂಲ್ಗೆ ಎಲ್ಲನೂ. ಅವಾಗೆಲ್ಲ ಮಕ್ಕಳ ಥರ ಎಷ್ಟು ಚೆನ್ನಾಗಿ ಬೆರೆತು, ಯಾವ ಒಂದು ಇದು ಕೂಡ ದುಃಖ ಆಗಲಿ ಏನೂ ಇಲ್ಲ. ಸಾಮಾನ್ಯವಾಗಿ ಕಲಾವಿದರಿಗೆ ಹಾಗೇನೆ ವೈಯಕ್ತಿಕವಾಗಿ ಅದ್ರ ಬಗ್ಗೆ ಅಂಥ ಯೋಚನೆ ಮಾಡಬೇಕಂತ ಅನಿಸಲ್ಲ. ಜನಗಳ ಮುಂದೆ ಬಂದಾಗ, ಅಭಿಮಾನಿಗಳನ್ನ ನೋಡಿದಾಗ ವೈಯಕ್ತಿಕದೆಲ್ಲ ಮರ್ತೋಗುತ್ತೆ. ನಮ್ಮದು ಶಿಬಿರ ಎಲ್ಲ ಮಾಡಿದ್ದೆ, ಅವಾಗ ಹಾಡಿನ ಬಗ್ಗೆ ಸ್ಟೂಡೆಂಟ್ಸ್ ಏನು ಕ್ವಶನ್ ಕೇಳಿದ್ರು, ಎಷ್ಟು ಚೆನ್ನಾಗಿ ಅದಕ್ಕೆಲ್ಲ ಆನ್ಸರ್ ಮಾಡಿ ಅಷ್ಟೇ. ಇನ್ನೇನು ಬೇರೆ ಥರದ ಬೇಸರ ಇಲ್ಲ, ಇದೊಂದೇ ಅಷ್ಟೇ. ಅಂದರೆ ಅವರು ಅದೊಂದು ಬೇಜಾರಾಗಿತ್ತು, ಉತ್ತರ ಭಾರತದ ಕಡೆ ಇರೋಷ್ಟು ಇಂಪಾರ್ಟೆನ್ಸು ದಕ್ಷಿಣ ಭಾರತದವ್ರಿಗೆ ಕೊಡಲ್ಲ, ಅದೊಂದೇ ಬೇಜಾರು ನನಗೆ ಅಂತ ಹೇಳಿದ್ದು, ಹಲವಾರು ಬಾರಿ ಹೇಳಿದರು ನನಗೆ. ಚಿತ್ರರಂಗದಲ್ಲಿ 48,000 ಹಾಡುಗಳನ್ನು ಹಾಡಿದ್ದಾರೆ ಅಂತಂದರೆ ಅಂಥಿಂಥ ಸಾಧನೆ ಅಲ್ಲ. ಅವರು ದಿನಕ್ಕೊಂದು ಹಾಡು ಅಂತ ಲೆಕ್ಕ ಇಟ್ಕೊಂಡ್ರು ಅವ್ರ ಜೀವನ ಪರ್ಯಂತನೂ ಆಗುತ್ತೆ. ಅಷ್ಟು ಹಾಡುಗಳನ್ನ ಆಲ್ರೆಡಿ ಅವರು ಹಾಡುಬಿಟ್ಟಿದ್ರು, 48,000 ಹಾಡು. ಅದು ನನ್ನ ಪ್ರಕಾರ ಸಾಧನೆಯ ಶಿಖರ ಅಂತ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಅಂತ. ಹೌದು, ಖಂಡಿತ ಹೌದು. ಅವರು ಹೇಗೆ, ಅವರು ಮೂಲತಃ ಆಂಧ್ರದವರಾದರೂ ಕೂಡ ಮಲಯಾಳಂ, ತಮಿಳು, ಕನ್ನಡ, ತೆಲುಗು ಮತ್ತು ಭಾಷೆಯೇ ಗೊತ್ತಿಲ್ಲದ ಜಪಾನೀಸ್ ಭಾಷೆ, ಅರಬಿಕ್ ಭಾಷೆನಲ್ಲೆಲ್ಲ ಹಾಡು ಹೇಳಿದ್ದಾರೆ ಅಂದರೆ ಅದೆಲ್ಲ ಒಬ್ಬ ಗಾಯಕಿಗೆ ಹೇಗೆ ಸಾಧ್ಯ ಆಗುತ್ತೆ ಅಂತ. ಹೌದು, ಕಲೆಗೆ ಭಾಷೆ ಇಲ್ಲ ಅಂತ. ಇವಾಗ ನಾನು 13 ಭಾಷೆ ಹಾಡಿದ್ದೀನಿ. ನಾನು ಪರ್ಷಿಯನ್, ಉರ್ದು ಎಲ್ಲ ಹಾಡಿದ್ದೀನಿ. ಸೊ ನಾವು ಅಕ್ಷರಗಳನ್ನು ನಾದದ ರೂಪದಲ್ಲೇ ನಾವು ನೋಡೋದ್ರಿಂದ ನಮಗೆ ಭಾಷೆ ಅನ್ನೋದು ಇದೇ ಆಗಲ್ಲ. ಆ್ಯಂಡ್ ಅವರು ಎಷ್ಟು ಲೀಲಾಜಾಲವಾಗಿ ಎಲ್ಲ ಭಾಷೆ ಹೇಳಿದ್ನಲ್ಲ ಆವಾಗಲೇ, ಮಲಯಾಳಂ ಮಾತಾಡೋರು, ಎಲ್ಲ ಭಾಷೆಗಳು ಮಾತಾಡೋರು. ಆಮೇಲೆ ಕನ್ನಡದಲ್ಲೂ ನನ್ನ ಹತ್ರ ಬರೀ ಕನ್ನಡನೇ ಯಾವಾಗಲೂ ಮಾತಾಡ್ತಾ ಇದ್ದಿದ್ದು. ಸೊ ಹೇಳೋರು ಕನ್ನಡದಲ್ಲಿ ಎಷ್ಟು ಒಳ್ಳೆ ಹಾಡುಗಳನ್ನ ಹಾಡಿದ್ದೀನಿ, ನನಗೆ ಎಷ್ಟೊಂದು ಯಾವುದೋ ಹಳೆಯ ಹಾಡುಗಳನ್ನೆಲ್ಲ ಕೇಳೋರು, ನನಗೆ ಈ ಸಾಂಗ್ಸ್ ಎಲ್ಲ ಬೇಕು, ನನಗೆ ಕಳಿಸ್ಕೊಡು ಅಂತ ಹೇಳಿ ಸುಮಾರು ನಾನು ಕಳಿಸ್ಕೊಟ್ಟಿದ್ದೆ. ಆ್ಯಂಡ್ ಕನ್ನಡ ಅಂದರೆ ಅದೇನೋ ತುಂಬ ಅವ್ರಿಗೆ ಪ್ರೀತಿ. ಈವನ್ SPB ಅವ್ರಿಗೂ ತುಂಬ ಪ್ರೀತಿ. ಕನ್ನಡದವರು ಎಲ್ಲ ಭಾಷೆಯವ್ರಿಗಿನ್ನ ಕನ್ನಡದವ್ರು ನನ್ನ ತುಂಬ ಇಷ್ಟಪಡ್ತಾರೆ, ಅದೇನಂತ ಗೊತ್ತಿಲ್ಲ ಅಂತ ಅವರು ಕೂಡ ಅಂತ ಇದ್ರು. ಈ 90sಲ್ಲಿ ಭಾಷೆ ಏನು ಯಾವುದೇ ಕನ್ನಡ ಸಿನಿಮಾ ರಿಲೀಸ್ ಆಗಲಿ, ಆ ಸಿನಿಮಾದಲ್ಲಿ ಒಂದು 5 ಹಾಡಿದ್ರೆ 6 ಹಾಡಿದ್ರೆ ಆ 5-6 ಹಾಡು SP ಬಾಲಸುಬ್ರಹ್ಮಣ್ಯಂ, S ಜಾನಕಿ. ನಾವು ಅವಾಗೆಲ್ಲ ಕ್ಯಾಸೆಟ್ಟಲ್ಲಿ ನೋಡ್ತಾ ಇದ್ವಿ. ಕ್ಯಾಸೆಟ್ಟಲ್ಲೆಲ್ಲ ಬರೀ ಇಬ್ಬರದೇ ಹೆಸರಿರ್ತಾ ಇತ್ತು. ಅಂದರೆ ಬೇರೆ ಆಯ್ಕೆಗಳಿಲ್ಲ ಅಂತಲ್ಲ, ಸಂಗೀತ ನಿರ್ದೇಶಕರು ಇವ್ರನ್ನೇ ಆಯ್ಕೆ ಮಾಡ್ತಾ ಇದ್ರು ಅಂತ. ಹೌದು. ಸೊ ಮೇ ಬಿ ಅವರ ಕಲ್ಪನೆಯಲ್ಲಿ ಇರುವಂತಹ ಹೀರೋಯಿನ್ ವಾಯ್ಸ್ಗಳು ಇವ್ರನ್ನೇ ಮನಸ್ಸಲ್ಲಿ ಇಟ್ಕೊಂಡೇ ಕಂಪೋಸ್ ಮಾಡ್ತಾ ಇದ್ದಿದ್ದು ಆಗಿನ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲರೂ. ಸೊ ಹಾಗಾಗಿ ಅವ್ರನ್ನೇ ಪ್ರಿಫರ್ ಮಾಡ್ತಿದ್ರು ಅಂತ ಅನ್ಸುತ್ತೆ. ಆಮೇಲೆ ನನ್ನ ಪುಣ್ಯ, ಜಾನಕಿ ಅವರು ಮಂಜುಳಾಗೆ ಚಾನ್ಸ್ ಕೊಡಿ ಅಂಥೇಳಿ ಹಾಗೆಲ್ಲ ಮಾಡಿದಾಗ ನನಗೆ ಚಾನ್ಸ್ಗಳು ಸಿಗೋಕ್ಕೆ. ಆಮೇಲೆ ಕನ್ನಡ ಚಿತ್ರರಂಗ ಇಲ್ಲಿ ಶಂಕರ್ನಾಗ್ ಅವರು ಬೆಂಗಳೂರಿಗೆ ತಂದ ಮೇಲೆ ಮೆಡ್ರಾಸಿಂದ ಸಾಕಷ್ಟು ಅವಕಾಶಗಳು ನಮಗೆಲ್ಲ ಸಿಕ್ತು. ಪ್ಲಸ್ ರಾಜ್ಯ ಪ್ರಶಸ್ತಿ ಇದೆಲ್ಲ ಬಂದಿದ್ದು. ಆಮೇಲೆ ಇಲ್ಲೇ ಕನ್ನಡ ಚಿತ್ರಗಳೆಲ್ಲ ಇಲ್ಲೇ ರೆಕಾರ್ಡಿಂಗ್ ಎಲ್ಲ ಸ್ಟಾರ್ಟ್ ಆದಮೇಲೆ ನಾನು ಇಲ್ಲಿಂದ ಬಂದು ಹೋಗಿ ಮಾಡ್ತಾಯಿದ್ದೆ ಮೆಡ್ರಾಸ್ಗೆ. ಸೊ ಅವಾಗೆಲ್ಲ ಹೇಳೋರು, 4 ಹಾಡಿದರೆ ಒಂದೊಂದು ಒಬ್ಬೊಬ್ಬರ ಕೈಲಿ ಹಾಡಿಸಿ ಎಲ್ಲನೂ ಒಬ್ಬರೇ ಹಾಡಬೇಕಂತ ಏನಿಲ್ವಲ್ಲ ಅಂತ. ಸೊ ತುಂಬ ಬ್ರಾಡ್ ಮೆಂಟಾಲಿಟಿ ಕೂಡ ಇತ್ತು. ಆ್ಯಂಡ್ ಖುದ್ದಾಗಿ ಈ ಹಾಡು ತುಂಬ ಚೆನ್ನಾಗಿ ಹಾಡಿದ್ಯಾ ಅಂತ ಫೋನ್ ಮಾಡಿ ಹೇಳೋಷ್ಟು ಅವರ ಒಂದು ಹೃದಯ ವೈಶಾಲ್ಯತೆ ಇತ್ತು ಅವ್ರಿಗೆ. ಅಂದರೆ ಕಿರಿಯರನ್ನು ಬೆಳೆಸ್ತಾ ಇದ್ರು ಅವರು ಅಂತ ನೀವು ಕಂಡಿರುವಂತಹ ಒಂದು ಗುಣ ಅವ್ರದ್ದು.
ಹೌದು ಹೌದು, ಖಂಡಿತ ಹೌದು. ಯೂಶಲಿ ಪ್ರೊಫೆಷ್ನಲ್ ಜಲಸ್ಸು ಅಂತ ಕೆಲವು ಕಡೆ ಕೇಳ್ಪಟ್ಟಿದ್ದೀನಿ. ಬಟ್ ನಾನು ಕಂಡ ಜಾನಕಿಯವರಂತೂ ತುಂಬ ಎನ್ಕರೇಜ್ಮೆಂಟ್ ಇತ್ತು. ಆಮೇಲೆ ಅವ್ರ ಜೊತೆ ಹಾಡುವಾಗಲೂ ಯಾವುದು ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ, ಇದರಲ್ಲಿ ನಾನು ಇದ್ದೀನಿ, ಯೇಸುದಾಸ್ ಅವರಿದ್ದಾರೆ, ಜಾನಕಿಯವರು ಮತ್ತು ಮಾಧವ್ ಪೆದ್ದಿ ರಮೇಶ್ ಅಂತ ಸಿಂಗರು. ನಾವು 4 ಜನ ಹಾಡಿದ್ದೀವಿ ಈ ಹಾಡನ್ನ. ಓ, ನೀವಿಬ್ರು ಒಂದೇ ಹಾಡಲ್ಲಿ ಒಟ್ಟೊಟ್ಟಿಗೆ ಹಾಡಿರ್ತಕ್ಕಂಥ ಉದಾಹರಣೆ ಒಂಥರ ಹೋಮ್ಲಿ ಫೀಲೇ ಇರ್ತಾ ಇತ್ತು. ಹಾಂ ಹೌದು ಹೌದು. ಇದ್ರದ್ದು ಹೇಳಿದ್ನಲ್ಲ, ಅವರೆಂದು ನನ್ನೋರು ಎಂದೆಂದು ನನ್ನವರು, ನನಗೆ ತಾಳಿ ಕಟ್ಟಲು ಎಂದೇ ಭುವಿಗೆ ಬಂದವರು. ಈ ಸಾಂಗಲ್ಲಿ ನಾನು ಜಾನಕಿಯವರು ಹಾಡಿದ್ದು. ಅದರಲ್ಲಿ ಚಿ ಉದಯಶಂಕರ, ಆರ್ ಎನ್ ಜಯಗೋಪಾಲ್ ಭುವಿಗೆ ಭುವಿಗೆ ಅಂತ ಅದನ್ನು ಮಹಾಪ್ರಾಣ ಭುವಿ ಅನ್ನೋದು. ಸೊ ಇವರು ಭುವಿಗೆ ಅಂತ ಹೇಳಿ ಅಂತ ಅಂದರು. ಅಲ್ಲ, ನಾನು ಕೇಳ್ಪಟ್ಟಂಗೆ ನಂಗೆ ಗೊತ್ತಿರೋ ಹಾಗೆ ಭುವಿಗೆ ಅಲ್ವಾ, ಭುವಿಗೆ ಯಾಕೆ ಹಾಡಬೇಕು ಅಂತ ಜಾನಕಿಯವರು ಆರ್ಗ್ಯೂ ಮಾಡ್ತಾಯಿದ್ರು ಇವ್ರ ಜೊತೆ. ಆಮೇಲೆ ಹೇಳಿದ್ರು, ಇಲ್ಲ ಅದಂತ ಗ್ರಾಮ್ಯ ಶೈಲಿಯಲ್ಲಿ ಅವಳು ಇರೋದ್ರಿಂದ ಭುವಿಗೆ ಕೂಡ ಪದ ಬಳಕೆ ಇದೆ, ಭುವಿಗೆ ಅಂತ ಹಾಡಿ ಅಂದರೆ ಏನೋ ನನಗಂತೂ ಭುವಿಗೆನೇ ಕರೆಕ್ಟು ಅಂತ ನನಗೆ ಅಂತ ಆರ್ಗ್ಯೂ ಮಾಡಿ. ಸೊ ಸಾಹಿತ್ಯದ ಬಗ್ಗೆನೂ ಬಹಳಷ್ಟು ಪ್ರೀತಿ ಅವ್ರಿಗೆ. ಅದರಲ್ಲಿ ನೋಡಿ, ಅದು ಭುವಿಗೆ ಬಂದವರು ಅಂತ ಹೇಳಿದ್ದಾರೆ ಆ ಸಾಂಗಲ್ಲಿ, ನಾನು ಅವರು ಹಾಡಿರೋದು. ಸೊ ಕೊನೆಯದಾಗಿ ಇವತ್ತು ಅವರ ಅಂತಿಮ ದರ್ಶನಕ್ಕೆ ತಾವು ಹೋಗೋಕ್ಕಾಯ್ತಾ ಆಗಲಿಲ್ವಾ, ಹೇಗೆ ಅಂತ ಮೇಡಮ್? ಇಲ್ಲ, ಹೋಗಬೇಕಿತ್ತು. ನಮ್ಮ ತಾಯಿ 91 ವರ್ಷ. ಬೆಳಗ್ಗೆ ಸ್ವಲ್ಪ ಸ್ವಲ್ಪ ಏನೋ ತೊಂದರೆ ಅಂತ ಅನ್ನಿಸ್ತು. ಅದಕ್ಕೆ ಇಲ್ಲಿಂದ ಬರ್ತೀನಿ ಅಂತ ಹೇಳಿದ್ದೆ, ಅಲ್ಲಿ ಹೋಗೋಕ್ಕಾಗಲಿಲ್ಲ ನನಗೆ. ನಮ್ಮ ತಾಯಿ ಕಡೆ ಒಂಚೂರು ಗಮನ ಕೊಡಬೇಕು. ಹೌದು ಹೌದು, ಖಂಡಿತ ಖಂಡಿತ. ಸೊ ಆದರೆ ಅವ್ರು ಚೆನ್ನಾಗಿರುವಾಗ ನೋಡ್ಕೊಂಡ್ ಬಂದಿದ್ದೀನಿ ಅಲ್ಲ ಅಂತ ಅದೊಂದು. ಅಯ್ಯೋ, ಅವ್ರ ಜೊತೆ ನೀವು 30 ವರ್ಷಗಳ ಒಡನಾಟ ಇಟ್ಕೊಂಡಿರ್ತಕ್ಕಂಥವ್ರು, ನೀವೇ ಅದೃಷ್ಟವಂತರು ಬಿಡಿ, ಅವ್ರ ಜೊತೆನಲ್ಲಿ ಇದ್ದಂಥವ್ರು. ಏನೋ ಅಟ್ಲೀಸ್ಟ್ ಇವಾಗಾದರೂ ಅವ್ರಿಗೆ ಎಲ್ಲ ಥರದ್ದು ನೆಮ್ಮದಿ ಒಂದು ಸಿಕ್ಕರೆ ಸಾಕು, ಅವರ ಆತ್ಮಕ್ಕೆ ಶಾಂತಿ ಸಿಕ್ಕರೆ ಸಾಕು. ಸೊ ಕೊನೆಯದಾಗಿ ಅವರಿಗೆ ಒಂದು ಸ್ವರ ಶ್ರದ್ಧಾಂಜಲಿ ಮಂಜುಳಾ ಗುರುರಾಜ್ ಅವರಿಂದ, ನಿಮ್ಮ ಇಷ್ಟು ವರ್ಷಗಳ ಒಡನಾಟವನ್ನು ನೆನಪಲ್ಲಿ ಇಟ್ಕೊಂಡು ಅವ್ರಿಗೋಸ್ಕರ ಒಂದು ಹಾಡು ಕೊನೆಯದಾಗಿ. ಕೃಷ್ಣ ನಗಿಸಲು ನೀನು ನಗುವೆನು ನಾನು, ನಾನೊಂದು ಬೊಂಬೆಯು ನೀ ಸೂತ್ರಧಾರಿ, ನಿನ್ನ ಎದಿರು ನಾ ಪಾತ್ರಧಾರಿ, ನಗಿಸಲು ನೀನು ನಗುವೆನು ನಾನು, ನಾನೊಂದು ಬೊಂಬೆಯು ನೀ ಸೂತ್ರಧಾರಿ. ಓಕೆ. ಸೊ ನಿಮಗೂ ಕೂಡ ದುಃಖವನ್ನು ತಡ್ಕೊಳ್ಳೋ ಶಕ್ತಿ ದೇವರು ಕೊಡಲಿ, ನಾನು ಅದೇನೇ ಭಾವಿಸ್ತೀನಿ. ಅವರ ಜಾನಕಮ್ಮನವರ ಅಪಾರ ಲಕ್ಷಾಂತರ ಅಭಿಮಾನಿಗಳು ಎಲ್ಲರೂ ಇವತ್ತು ಕಣ್ಣೀರಿಟ್ಟಿದ್ದಾರೆ. ಒಂದು ಮಹಾಚೇತನವನ್ನು ಭೌತಿಕವಾಗಿ ನಾವು ಕಳ್ಕೊಂಡಿದ್ದೀವಿ, ಆದರೆ ಅವರ ಸಾಧನೆ ಅದು ಯಾವತ್ತೂ ಕೂಡ ಚಿರನೂತನ ಅಂತಕ್ಕಂಥ ಭಾವನೆ ತಮ್ಮದು ಹೌದು, ನಂದು ಹೌದು. ಥ್ಯಾಂಕ್ ಯು ವೆರಿ ಮಚ್ ಮಂಜುಳಾ ಗುರುರಾಜ್ ಅವರು ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ಪಬ್ಲಿಕ್ ಟಿವಿ ಜೊತೆ ಇಲ್ಲಿ ತನಕ ಮಾತನಾಡಿ ಅವರ ನೆನಪುಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಅಮ್ಮ.